ದ್ವೇಷ ಭಾಷಣಕ್ಕೆ ಕೊನೆಗೂ ಮೂಗುದಾರ ಹಾಕಿದ ರಾಜ್ಯ ಸರ್ಕಾರ. ಇನ್ನು ಮುಂದೆ ದ್ವೇಷ ಭಾಷಣ ಮಾಡಿದ್ರೆ ಕ್ರಮ ಫಿಕ್ಸ್. ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕುವ ವಿಧೇಯಕ ಮಂಡನೆ. ವಿಧಾನಸಭೆಯಲ್ಲಿ ವಿಧೇಯಕ ಮಂಡಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ದ್ವೇಷ ಭಾಷಣಕ್ಕೆ ಕೊನೆಗೂ ಮೂಗುದಾರ ಹಾಕಿದೆ ರಾಜ್ಯ ಸರ್ಕಾರ. ಇನ್ನು ಮುಂದೆ ಯಾರಾದರೂ ದ್ವೇಷ ಭಾಷಣ ಮಾಡಿದ್ರೆ ಕ್ರಮ ಫಿಕ್ಸ್. ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕುವ ವಿಧೇಯಕ ಮಂಡಿಸಿದ್ದಾರೆ. ವಿಧಾನಸಭೆಯಲ್ಲಿ ವಿಧೇಯಕ ಮಂಡಿಸಿದ ಡಾಕ್ಟರ್ ಜಿ ಪರಮೇಶ್ವರ್. ಸ್ಪೀಕರ್ ಒಪ್ಪಿಗೆಗೆ ಹಾಕ್ತಾ ಇದ್ದಂತೆ ವಿಪಕ್ಷ ಬಿಜೆಪಿಯಿಂದ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇತ್ತು. ದ್ವೇಷ ಭಾಷಣ ಕಡಿವಾಣ ವಿಧೇಯಕಕ್ಕೆ ಬಿಜೆಪಿ ಭಾರಿ ವಿರೋಧ ವ್ಯಕ್ತಪಡಿಸಿತು. ಮಂಡನೆ ಸಂದರ್ಭದಲ್ಲಿ ಬೇಡ ಅಂತ ಬಿಜೆಪಿ ಶಾಸಕರು ಕೂಗಿದ್ದಾರೆ. ಸದನದಲ್ಲಿ ವಿಧೇಯಕ ಮಂಡನೆಗೆ ಬಿಜೆಪಿ ಶಾಸಕರಿಂದ ಅಡ್ಡಿಯಾಗಿದೆ. ಬಿಜೆಪಿ ವಿರೋಧದ ನಡುವೆಯೂ ವಿಧೇಯಕ ಮಂಡಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ದ್ವೇಷ ಭಾಷಣ ಬಿಲ್ ಮಂಡನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧದ ನಡುವೆಯೂ ಅಂತಂದ್ರೆ ಬಿಜೆಪಿ ಮಾಡಿದ್ದ ವಿರೋಧದ ನಡುವೆಯೂ ಸಹ ಡಾಕ್ಟರ್ ಜಿ ಪರಮೇಶ್ವರ್ ಬಿಲ್ ಅನ್ನ ಮಂಡಿಸಿದ್ದಾರೆ. ಹಾಗಾದ್ರೆ ಬಿಲ್ ನಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ. ದ್ವೇಷ ಹುಟ್ಟಿಸೋ ರೀತಿ ಭಾಷಣ ಏನಾದ್ರೂ ಮಾಡಿದ್ರೆ ಅದು ಅಪರಾಧ. ಯಾವುದೇ ವ್ಯಕ್ತಿಗೆ ಮಾನಹಾನಿ ಆಗುವಂತೆ ಮಾತನಾಡುವಂತಿಲ್ಲ. ದ್ವೇಷ ಭಾಷಣ ಮಾಡಿದ್ರೆ ಕನಿಷ್ಠ 1 ವರ್ಷ ಗರಿಷ್ಠ 7 ವರ್ಷ ಜೈಲು ಶಿಕ್ಷೆ ಜೊತೆ 50,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಅಪರಾಧ ಪುನರಾವರ್ತನೆ ಅಂತಂದ್ರೆ ಪದೇ ತಪ್ಪು ಮಾಡಿದ್ದಲ್ಲಿ ಕನಿಷ್ಠ 2 ವರ್ಷ ಗರಿಷ್ಠ 10 ವರ್ಷ ಜೈಲು. ಅಪರಾಧ ಪುನರಾವರ್ತನೆ ಆದ್ರೆ ಜೈಲು ಶಿಕ್ಷೆ ಜೊತೆಗೆ 1 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುತ್ತೆ. ದ್ವೇಷ ಹುಟ್ಟಿಸುವಂತಹ ಪ್ರಕಟಣೆ ಪ್ರಚಾರ ಮಾಡುವಂತಿಲ್ಲ. ಸಂದೇಶ, ಪಠ್ಯಚಿತ್ರ, ಧ್ವನಿ ಸಂಕೇತ, ದತ್ತಾಂಶದಲ್ಲೂ ಕೂಡ ದ್ವೇಷ ಹುಟ್ಟಿಸಬಾರದು. ದ್ವೇಷ ಭಾಷಣ ಸಮರ್ಥಿಸಿಕೊಳ್ಳುವವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಮಾಧ್ಯಮಗಳಲ್ಲೂ ಸಹ ದ್ವೇಷ ಹುಟ್ಟಿಸುವಂತಹ ವಿಡಿಯೋ ಹಾಕುವಂತಿಲ್ಲ. ಪ್ರಚೋದನಕಾರಿ ವಿಡಿಯೋಗಳನ್ನ ಬ್ಲಾಕ್ ಮಾಡುವ ಪವರ್ ಅಧಿಕಾರಿಗೆ ಇದ್ದೇ ಇರುತ್ತೆ. ಇದೆಲ್ಲವೂ ಸಹ ದ್ವೇಷ ಭಾಷಣದ ಬಿಲ್ನಲ್ಲಿ ಇರುವಂತದ್ದು. ಈಗ ಪ್ರಸ್ತಾವ ಸಭೆ ಮಟ್ಟಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020 ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಲು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಜೊತೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಬೆಳಗಾವಿಯಿಂದ ಜಾಯ್ನ್ ಆಗಿದ್ದಾರೆ. ಮಾರುತಿ, ದ್ವೇಷ ಭಾಷಣ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಅಂತಂದ್ರೆ ಅವರು ದ್ವೇಷ ಭಾಷಣಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಆಯ್ತಲ್ವಾ? ಇಲ್ಲ, ದ್ವೇಷ ಭಾಷಣ ವಿಚಾರದಲ್ಲಿ ಆಡಳಿತ ಮತ್ತು ವಿಪಕ್ಷ ನಡುವೆ ಭಿನ್ನಾಭಿಪ್ರಾಯಗಳು ಇರುವಂತದ್ದು ನಿಜ. ಯಾಕಂತ ಹೇಳಿದ್ರೆ ಸಂವಿಧಾನದ 19 ಕ್ಲಾಸ್ ಎ ನಮಗೇನು ಮಾತನಾಡುವಂತ ಒಂದು ಸ್ವಾತಂತ್ರ್ಯ, ಭಾಷಣ ಮಾಡುವಂತ ಒಂದು ಸ್ವಾತಂತ್ರ್ಯ ಇದೆಯೋ, ಅದಕ್ಕೆ ಒಂದ್ ವೇಳೆ ತದ್ವಿರುದ್ಧವಾಗಿ ನಡ್ಕೊಂಡಾಗ ಸಹಜವಾಗಿ 19 ಕ್ಲಾಸ್ ಬಿ ಅಲ್ಲಿ, ಸಂವಿಧಾನದ 19 ಕ್ಲಾಸ್ ಬಿ ಅಲ್ಲಿ ಅದಕ್ಕೆ ಒಂದಷ್ಟು ನಿರ್ಬಂಧಗಳು ಕೂಡ ಇದಾವೆ. ಆ ರೀತಿ ಭಾಷಣ ಮಾಡಿದಾಗ ಸಹಜವಾಗಿ ಅಂತವ್ರ ವಿರುದ್ಧ FIR ಕೂಡ ಹಿಂದೆ ಹಲವು ಪ್ರಕರಣಗಳಲ್ಲಾಗಿದೆ. ಅಂತವ್ರಿಗೆ ಕೆಲವು ಪ್ರಕರಣಗಳಲ್ಲಿ ಶಿಕ್ಷೆಯೂ ಕೂಡ ಆಗಿದೆ. ಈಗ ಈ ಹೊಸ ಬಿಲ್ಲು ತರುವಂತಹ ಅಗತ್ಯತೆ ಏನಿದೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಈಗ ಬಿಜೆಪಿ ಅವರು ಮಾಡ್ತಾ ಇರುವಂತದ್ದು. ರಾಜ್ಯ ಸರ್ಕಾರ ಮಾಡ್ತಿರುವಂತಹ ಆ ಒಂದು ಬಿಲ್ಲಿನ ಅವಶ್ಯಕತೆ ಎಷ್ಟು ಮಟ್ಟಿಗಿದೆ? ಬಿಜೆಪಿ ಅವರ ವಾದ ಏನು ಅಂತ ಹೇಳಿದ್ರೆ, ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಂಡನೆ ಮಾಡಿದಂತಹ ಈ ಒಂದು ವಿಧೇಯಕದ ಬಗ್ಗೆ ಆಕ್ಷೇಪ ಯಾಕೆ ಅಂತ ಹೇಳಿದ್ರೆ, ಇದು ನೇರವಾಗಿ ಹಿಂದೂ ಪರ ಸಂಘಟನೆಗಳನ್ನ ಟಾರ್ಗೆಟ್ ಮಾಡುವ ಒಂದು ತಂತ್ರಗಾರಿಕೆ. ಎಲ್ಲೂ ಕೂಡ ಹಿಂದೂ ಪರ ಸಂಘಟನೆಗಳು ಅನ್ನೋದನ್ನ ಮೆನ್ಷನ್ ಮಾಡದೇ ಇದ್ರು ಕೂಡ ದ್ವೇಷ ಭಾಷಣ ಅನ್ನೋದನ್ನ ಹೇಳೋದ್ರ ಮುಖೇನ RSS ಸಂಘಟನೆ ಆಗಿರ್ಬೋದು, ಬಜರಂಗ ದಳ ಸಂಘಟನೆ ಆಗಿರ್ಬೋದು, ಸಂಘಟನೆಯವರು ಮಾತನಾಡುವಂತ ಒಂದು ದಾಟಿಯನ್ನ ಅದನ್ನೇ ನೆಪವಾಗಿಟ್ಕೊಂಡು ಅವ್ರ ವಿರುದ್ಧ ಪ್ರಮುಖ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾರೆ. ಅವ್ರ ವಿರುದ್ಧ ಪ್ರಕರಣಗಳನ್ನ ದಾಖಲು ಮಾಡ್ತಾರೆ. ಇದು ನಮ್ಮ ಬಾಯನ್ನ ಮುಚ್ಚುವಂತಹ, ನಮ್ಮ ಕಾರ್ಯಕರ್ತರನ್ನ ಕಟ್ಟಿ ಹಾಕುವಂತಹ ಒಂದು ವಿಧೇಯಕ ಅನ್ನುವಂತಹ ಒಂದು ರೀತಿಯಲ್ಲಿ ಅವರು ಆಕ್ಷೇಪ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಅದು ಕೇವಲ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಧಾನಸಭೆಯಲ್ಲಿ ಮಂಡನೆ ಮಾಡಿದಷ್ಟೇ ಅಷ್ಟೇ ಅವರು
ಆಕ್ರೋಶ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸಲಿಲ್ಲ. ಈ ಹಿಂದೆ ಈ ಪ್ರಕ್ರಿಯೆ ಶುರುವಾದ ಅಂದ್ರೆ ಕಳೆದ 15 ದಿನಗಳಿಂದಲೂ ಕೂಡ ಈ ಕಾನೂನನ್ನ ತಂದ್ರೆ ಯಾವ ರೀತಿ ಆಗಿರುತ್ತೆ, ತರದೇ ಇದ್ರೆ ಯಾವ ರೀತಿ ಆಗಿರುತ್ತೆ ಅನ್ನುವಂತ ಚರ್ಚೆ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇತ್ತು. ಕ್ಯಾಬಿನೆಟ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದಾಗ ಅದ ಮಾರನೇ ದಿನವೇ ಇದ್ರ ಬಗ್ಗೆ ಬಿಜೆಪಿ ಬಹಳಷ್ಟು ಆಕ್ರೋಶ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು. ಒಂದು ವೇಳೆ ಸದನದಲ್ಲಿ ಇದನ್ನು ತಂದಿದ್ದೆ ಆದ್ರೆ ನಾವು ದೊಡ್ಡ ಮಟ್ಟಕ್ಕೆ ವಿರೋಧ ಮಾಡ್ತೀವಿ, ಇದು ನಮ್ಮ ಬಾಯನ್ನ ಕಟ್ಟು ಹಾಕುವಂತ ಒಂದು ಕಾನೂನು ಅನ್ನುವಂತಹ ಒಂದು ಆಕ್ಷೇಪ ಮತ್ತು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ಇವತ್ತು ಬೆಳಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಧಾನಸಭೆಯಲ್ಲಿ ಈ ಬಿಲ್ ಅನ್ನ ಮಂಡನೆ ಮಾಡಿದ ತಕ್ಷಣವೇ ಬಿಜೆಪಿ ಅವರು ಬೇಡ ಬೇಡ ಅನ್ನುವಂತ ಕೂಗೋದರ ಮೂಲಕ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನಾಳೆ ಇಲ್ಲವೇ ನಾಡಿದ್ದು ಇದನ್ನ ಚರ್ಚೆಗೆ ತೆಗೆದುಕೊಳ್ಬಹುದು, ಇಲ್ಲ ಮುಂದಿನ ವಾರ ಇದರ ಮೇಲೆ ಸುದೀರ್ಘವಾಗಿ ಚರ್ಚೆ ಆಗ್ಬೋದು. ಆಗ ಸಹಜವಾಗಿ ಬಿಜೆಪಿ ಇದನ್ನ ವಿರೋಧ ಮಾಡುತ್ತೆ. ಆದ್ರೆ ಈ ನಡುವೆ ಏನು ಅಂತ ಹೇಳಿದ್ರೆ, ಒಂದು ವೇಳೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಗೆ ಶಾಸಕರ ಸಂಖ್ಯಾಬಲ 140 ಇರೋದ್ರಿಂದ ಸಹಜವಾಗಿ ಈ ಬಿಲ್ ಪಾಸ್ ಆಗೇ ಆಗುತ್ತೆ. ಆದ್ರೆ ವಿಧಾನ ಪರಿಷತ್ ಅಲ್ಲಿ ಕಾಂಗ್ರೆಸ್ಗೆ ಇವತ್ತಿಗೂ ಕೂಡ ಅಲ್ಲಿ ಬಹುಮತ ಇಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿದ್ದೆ ಆದ್ರೆ ಅಲ್ಲಿ ಈ ಕಾನೂನನ್ನ ಬೀಳಿಸುವಂತ ಒಂದು ಕೆಲಸವನ್ನ ಈ ವಿಧೇಯಕವನ್ನ ಬೀಳಿಸುವಂತ ಒಂದು ಕೆಲಸ ಮಾಡಬಹುದು. ಆ ಚರ್ಚೆ ಕೂಡ ಆಗ್ತಾ ಇದೆ. ಒಟ್ಟಾರೆ ವಿಧಾನಸಭೆಯಲ್ಲಿ ಸರ್ಕಾರ ಯಶಸ್ವಿ ಆದ್ರೂ ಕೂಡ ವಿಧಾನ ಪರಿಷತ್ ಅಲ್ಲಿ ಈ ಬಿಲ್ ಪಾಸ್ ಆಗೋದು ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು ಕೂಡ ವಿಧಾನ ಪರಿಷತ್ ಹಾಗೂ ವಿಧಾನಸಭೆಯ ಪಡಸಾಲೆಯಲ್ಲಿ ಆಗ್ತಿದೆ. ಕಾದ್ ನೋಡೋಣ, ಇನ್ನೇನು 2-3 ದಿನದಲ್ಲಿ ಇದು ಚರ್ಚೆ ಆಗೇ ಆಗುತ್ತೆ. ನಮ್ರತ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.